ಹಾಸನದ ತಾಯಿ ಮಕ್ಕಳ ನಿಗೂಢ ಸಾವು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಮೂವರನ್ನ ಕೊಂದು ಎಸ್ಕೇಪ್ ಆಗಿದ್ದ ಪಾತಕಿ ಗೆಳೆಯ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾನೆ. ಗಂಡನಿಲ್ಲದ ಸಮಯ ನೋಡಿಕೊಂಡು ಮನೆಗೆ ಬಂದು ಹಣಕ್ಕಾಗಿ ಪೀಡಿಸ್ತಾ ಇದ್ದಂತೆ ಆ ಸಂದರ್ಭದಲ್ಲೇ ಹತ್ಯೆ ನಡೆಸಿದ್ದಾನೆ. ರೀಲ್ಸ್ ಗೆಳತಿಯನ್ನೇ ಕೊಲೆಗೈದು ತಲೆಮರೆಸಿಕೊಂಡಿರುವಂತಹ ಪಾಪು ಅರೆಸ್ಟ್ ಆಗಿದ್ದಾನೆ. ಆರೋಪಿ ನಿಂಗಪ್ಪನನ್ನ ಪೆನ್ಷನ್ ಮೊಹಲ್ಲಾ ಪೊಲೀಸರು ಸದ್ಯಕ್ಕೆ ಬಂಧಿಸಿದ್ದಾರೆ. ಜನವರಿ 1ರಂದು ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಹತ್ಯೆ ಮಾಡಲಾಗಿತ್ತು. ಮೇಲ್ನೋಟಕ್ಕೆ ಇದು ಸ್ಯೂಸೈಡಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇತ್ತು. ಆ ರೀತಿಯಾಗಿ ಬಿಂಬಿಸಿ ಈ ಪಾತಕಿಯನಿದ್ದಾನೆ ಆತ ಕೊಲೆ ಮಾಡಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಈತ ಸಿಕ್ಕಿ ಬಿದ್ದಿದ್ದು ಹೇಗೆ, ಏನಿದು ಘಟನೆ? ಏನು ಕಳೆದ 4-5 ದಿನಗಳ ಹಿಂದೆ ಹಾಸನದ ಹೊರವಲಯ ಏನು ದಾಸ್ತಿದೆ, ದಾಸ್ತಿನಲ್ಲಿ ತಾಯಿ ಮತ್ತೆ ಇಬ್ಬರು ಮಕ್ಕಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಾರೆ. ಇದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದಾರ ಅಥವಾ ಕೊಲೆನ ಅನ್ನೋ ಸಂಶಯ ಕೂಡ ಕಾಡ್ತಾ ಇರುತ್ತೆ. ಇದಕ್ಕೆ ಈಗ ಗಂಭೀರವಾದ ತಿರುಗಿರುವಂತದ್ದು ಏನು, ಶಿವಮ್ಮ ಮತ್ತೆ ಇಬ್ಬರು ಮಕ್ಕಳು ಇರ್ತಾರೆ, ಪವನ ಮತ್ತೆ ಚಿಂತನೆ ಮೃತಪಟ್ಟಿರ್ತಾರೆ. ಅದಕ್ಕೆ ಏನ್ ಶಿವಮ್ಮನ ಗೆಳೆಯ ಇದ್ದಾನೆ ಅವನೇ ಕೊಲೆ ಮಾಡಿ ಅಲ್ಲಿದ್ದಂತ ಒಡವೆ ಮತ್ತೆ ಹಣವನ್ನ ದೋಚಿ ಪರಾರಿ ಆದಂತ ವಿಷಯ ಕೂಡ ಪೊಲೀಸರ ತನಿಖೆಯಿಂದ ದೃಢಪಟ್ಟಿರುವಂತದ್ದು. ಬಿಜಾಪುರ ಮೂಲದ ನಿಂಗಪ್ಪ ಕಾಗೇವಾಡ ಏನಿದ್ದಾರೆ ಇವನೇ ಕೊಲೆ ಪಾತ್ರ ಅಂತಾನೆ ಹೇಳ್ಬೋದು. ಬಿಜಾಪುರದಲ್ಲಿ ಹಿಂದೆ ಶಿವಮ್ಮ ಮತ್ತೆ ತೀರ್ಥ ದಂಪತಿಗಳು ಬೇಕರಿಯನ್ನು ಇಟ್ಕೊಂಡಿರ್ತಾರೆ. ಅದಾದ ನಂತರ ಅಲ್ಲಿ ಲಾಸ್ ಆಗುತ್ತೆ. ಅದಾದ ನಂತರ ಹಾಸನಕ್ಕೆ ಮಾಡಿರ್ತಾರೆ. ಏನು ತೀರ್ಥ ತದನಂತರ ಮತ್ತೆ ತುಮಕೂರಿನಲ್ಲಿ ಬೇಕರಿ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಆದ್ರೆ ಶಿವಮ್ಮ ಮತ್ತೆ ನಿಂಗಪ್ಪ ಕಾಗೇವಾಡಿಗೆ ಒಂದು ರೀತಿ ಏನು ಸಲ್ಗೆ ಬೆಳೆದಿರುತ್ತೆ, ಪ್ರೀತಿ ವಿಶ್ವಾಸ ಬೆಳೆದಿರುತ್ತೆ. ಅದು ಮುಂದುವರೆದುವಾಗ ಆಸ್ಪತ್ರೆ ಕೂಡ ಆತ ಬಂದಿ ಹೋಗ್ತಾ ಇರ್ತಾನೆ. ತದನಂತರ ಏನು ಶಿವಮ್ಮನ ಬಳಿ ಹಣಕ್ಕೆ ಮತ್ತೆ ಒಡವೆಗೆ ನನಗೆ ಬೇಕು, ಕಷ್ಟ ಇದೆ ಅಂತ ಬೇಡಿಕೆ ಇಡ್ತಾನೆ. ಇದಕ್ಕೆ ಒಪ್ಪದೇ ಇದ್ದಾಗ ಆತ ಏನ್ ಮಾಡ್ತಾನೆ, ಶಿವಮ್ಮ ಮತ್ತೆ ಇಬ್ಬರು ಮಕ್ಕಳನ್ನ ಸಾಯಿಸ್ಬಿಟ್ಟು ತದನಂತರ ಅಲ್ಲಿ ಇದ್ದಂತ ಒಡವೆ ಮತ್ತೆ ಏನು ಹಣವನ್ನ ದೋಚ್ಕೊಂಡು ಪಡೆಯರೆ ಆಗ್ತಾನೆ. ಮತ್ತೆ ಮನೆ ಹೋಗ್ಬೇಕಾದ್ರೆ ಮನೆ ಮುಂಭಾಗದಲ್ಲಿ ಕೀ ಹಾಕೊಂಡು ಕೂಡ ಹೋಗ್ತಾನೆ. ಇದು ಒಂದ್ ರೀತಿ ಸಾಕಷ್ಟು ಅಕ್ಕಪಕ್ಕ ಜನರಿಗೆ ಸಾಕಷ್ಟು ಸಂಶಯ ಉಂಟಾಗುತ್ತೆ. ಶಿವಮ್ಮ ಈ ರೀತಿ ಅಂದ್ರೆ ಸೂಸೈಡ್ ಮಾಡ್ಕೊಳಕ್ಕೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ, ಚಾನ್ಸ್ ಇಲ್ಲ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿರ್ತಾರೆ. ಏನು ಕೊಲೆ ಆರೋಪಿ ನಿಂಗಪ್ಪನಿಗೆ ಈಗ ಪೊಲೀಸ್ ವಶಪಡಿಸಿಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.